ಒಂದು ಮ್ಯಾನ್ಹೋಲ್ ಅಲ್ಲಿ ಒಂದು ಎಮ್ಮೆ ಬಿದ್ದಿತ್ತು. ಈ ಎಮ್ಮೆಯ ರೆಸ್ಕ್ಯೂ ಕಾರ್ಯಾಚರಣೆ ಮಾಡಿದಂತಹ ಇಲ್ಲಿನ ನಮ್ಮ ಸ್ಥಳೀಯ ಯಾರು ಫೈರ್ ಬ್ರಿಗೇಡ್ಸು ಹಾಗೂ ಇಲ್ಲಿನ ಸ್ಥಳೀಯರೆಲ್ಲರೂ ಸೇರಿ ಸರ್ ಇಂಥ ಒಂದು ಮ್ಯಾನ್ಹೋಲ್ ಇದೆ, ಇದು ಈಗ ತುಂಬ ಡೇಂಜರ್ ಇದೆ, ಈಗ ಏನು ಮಾಡೋದು? ಈಗ ಇಲ್ಲಿ ಯಾರಿಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ಸಂದರ್ಭ ಖಂಡಿತ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಸರ್. ಗುದ್ಲಿನ ಮುಚ್ಚಿ ಸರ್, ಅದು ಮ್ಯಾನ್ಯುವಲ್ ಆಗಿರೋದ್ರಿಂದ ಅದು ಮುಚ್ಚಳ ಹಾಕಬೇಕು. ಇದು ಏನಾಗಿದೆ ಅಂದರೆ ಮುಚ್ಚಳನೂ ಕುಸ್ತೋಗಿದೆ. ಖಂಡಿತ ಈಗ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಇದೇಳಂಗಿಲ್ಲ, ಈಗ ಒಂದ್ ಸ್ವಲ್ಪ ಕೊಂಬಿಂದ ಪ್ರಯೋಗ ಮಾಡ್ಬೇಕು. ಸರಿ, ಕಣ್ಣೆಲ್ಲ ತಿರುವಾದ ಪಾಪ ಅದು. ಹೇಳಿ ಅಲ್ಲ ಆಗಿಲ್ಲ ಒಂದು ಮ್ಯಾನ್ಯುವಲ್ ಅಲ್ಲಿ ಒಂದು ಎಮ್ಮೆ ಬಿದ್ದಿತ್ತು. ಯಾರ ಮಾಹಿತಿಯ ಮೇರೆಗೆ ಇಂದು ನಮ್ಮ ಸಾಗರದ ಫೈರ್ ಬ್ರಿಗೇಡ್ಸ್ ಅವರು ಬಂದು ರೆಸ್ಕ್ಯೂ ಮಾಡಿದ್ದಾರೆ. ತುಂಬ ಶ್ರಮ ಪಟ್ಟಿದ್ದಾರೆ ಸರ್. ಏನಂತೀರ ಸರ್? ಹಿಂಗೆ ಎಮ್ಮೆಗಳೆಲ್ಲ ಬಿಟ್ಟಿದ್ದಾರೆ, ಈಗ ತುಂಬ ಕಷ್ಟನೂ ಆಯಿತು ಅಂತ ಒಂದು ಸಣ್ಣ ಮ್ಯಾನ್ಯುವಲಲ್ಲಿ ತೆಗಿಬೇಕಾದ್ರೆ. ಅದು ಮೇಲ್ಗಡೆ ಸರಿಯಾಗಿ ಮುಚ್ಚಳಿಕೆ ವ್ಯವಸ್ಥೆಯನ್ನ ಮಾಡಬೇಕು, ಮಾಡಿಲ್ಲ ಅವರು, ಬರೀ ಮಣ್ಣು ಹಾಕಿ ಹೋಗಿದ್ದಾರೆ. ಸರಿಯಾಗಿ 6:30ಕ್ಕೆ ನಗರಸಭೆಯಲ್ಲಿ ವರ್ಕ್ ಮಾಡ್ತಕ್ಕಂಥ ರಾಜು ಅನ್ನೋರು ಕರೆ ಕೊಟ್ಟರು. ಸೊ ಆ ಕರೆ ನಾವು ತಗೊಂಡು ವಿತಿನ್ ಒಂದು 2 ಮಿನಿಟಲ್ಲೇ ಸ್ಪಾಟಿಗೆ ಬಂದ್ವಿ. ಬಂದ್ ನೋಡಿದವಾಗ ಜನ JCB ತರಿಸ್ತೀವಿ, ಇಟಾಚಿ ತರಿಸ್ತೀವಿ ಅಂದ್ರು. ಅಷ್ಟೊತ್ತನ ಬಿಟ್ಟಿದ್ರೆ ಅದು ಪ್ರಾಣನೇ ಹೋಗ್ತಿತ್ತು. ಸೊ ಹಾಗಾಗಿ ಜನರ ಸಹಾಯದಿಂದ, ನಮ್ಮ ಒಂದು ಎಕ್ವಿಪ್ಮೆಂಟ್ ಸಹಾಯದಿಂದ ನಮ್ಮ LF ಅವರು ಕೆಳಗಿಳಿದು ಅದನ್ನ ಕೊಂಬು ಮತ್ತು ಹಗ್ಗವನ್ನು ಕಟ್ಟಿ ಎಲ್ಲರ ಸಹಾಯದಿಂದ ಮೇಲೆ ಕೆತ್ತಿ ಜೀವ ಸಮೇತ ಮಾಲೀಕರಿಗೆ ಒಪ್ಪಿಸಿದ್ದೇವೆ. ಅದು ಧನ್ಯವಾದಗಳು ಸರ್, ಇಂಥ ಕಾರ್ಯ ನೀವು ಮಾಡಿದ್ದಕ್ಕೆ. ಇನ್ನು ಮುಂದಿನ ಯಶಸ್ವಿ ಕಾರ್ಯಾಚರಣೆಗಳಲ್ಲೂ ನಿಮ್ಗೆ ಯಶಸ್ಸು ಸಿಗ್ಲಿ ಅಂತ ನಿಮಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಸಾಗರದಲ್ಲಿ ಈ ತರ ಓಪನ್ ಪ್ಲೇಸಸ್ ತುಂಬಾ ಸಿಗ್ತವೆ, ಅವುಗಳನ್ನ ದಯಮಾಡಿ ಮುಚ್ಚಬೇಕು ಅನ್ನೋದು ನಮ್ಮ ಒಂದು ಅಗ್ನಿಶಾಮಕ ಇಲಾಖೆಯಿಂದ ವಿನಂತಿ ಅಂತ. ಖಂಡಿತ ಈ ಒಂದು ಮ್ಯಾನ್ಯುವಲ್ ಈ ನಮ್ಮ ಯಾರು ಈ ಮ್ಯಾನ್ಯುವಲ್ ಈ ನಗರಸಭೆಗೆ ಬರಲ್ಲ ಸರ್. ಇದು ಎಕ್ಸ್ಪೆಷಲಿ ಈ ಮ್ಯಾನ್ಯುವಲ್ಗೆ ಈ ಒಂದು ಕಮಿಟಿ ಇದೆ, ಅವರೇ ಬಂದು ಇದು ಮುಚ್ಚಬೇಕು, ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ದೊಡ್ಡ ಅನಾಹುತ ಆಗೋದುಂಟು. ಅದನ್ನು ದಯವಿಟ್ಟು ತಪ್ಪಿಸ್ಬೇಕಂತ ನಮ್ಮ ಸಾಗರದ ಜನ ಹಾಗೂ ಫೈರ್ ಬ್ರಿಗೇಡ್ಸ್ ಅವ್ರು ಕೇಳ್ತಾ ಇದ್ದಾರೆ. ಏನಂತೀರಿ ಸರ್? ಅದೇ ರೀತಿ ನಮ್ಮ ಒಂದು ಕಾರ್ಯಾಚರಣೆಯನ್ನ ಪ್ರೆಸ್ನವ್ರು ಎಲ್ಲೇ ಹೋದ್ರು ಕೂಡ ಸಾಗರದಲ್ಲಿ ಇಮಿಡಿಯೇಟ್ ಕ್ಯಾಚ್ ಮಾಡಿ ಅದನ್ನ ಜನರಿಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತಾರೆ.